ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಕುಸುಮ. ಮೊದಲಿಗೆ ಹೆಡ್ಲೈನ್ಸ್. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ಗೆ ಕಾಂಗ್ರೆಸ್ನಿಂದ ಅವಮಾನ ಆರೋಪ. ಡಿಸಿ ಕಚೇರಿ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಶ್ರೀಲಂಕಾ ಮಾದರಿಯ ಆನೆಧಾಮ ನಿರ್ಮಾಣ ವಿಚಾರ ಪ್ರಸ್ತಾಪ. ಕಾಡೆನೆ ಹಾವಳಿ ನಿಯಂತ್ರಣಕ್ಕೆ ಒಳ್ಳೆಯ ಯೋಜನೆ. ನಗರದಲ್ಲಿ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಶ್ಲಾಘನೆ. ಆಸ್ತಿ ವಿಚಾರದ ಗಲಾಟೆ ಸಂಧಾನಕ್ಕೆ ಕರೆದು ಹಲ್ಲೆ. ಬೇಲೂರು ತಾಲೂಕಿನ ಬೆಣ್ಣಿನ ಮನೆಯಲ್ಲಿ ಘಟನೆ. ಅರೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿನ್ನೆ ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ವಿಶೇಷ ಕರು ಜನನ ಪ್ರಕರಣ. ಕರುವಿನ ಸ್ಥಿತಿ ಚಿಂತಾಜನಕ. ಅಳಲು ತೋಡಿಕೊಂಡ ಮಾಲೀಕರು. ಕಾಂಗ್ರೆಸ್ ನಾಯಕರು ಒಬಿಸಿ ಸಮುದಾಯದ ನಾಯಕ ಹಾಗೂ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಡಿಸಿ ಕಚೇರಿ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಈ ವೇಳೆ ಜಿಲ್ಲಾ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ, ತೃಣಮೂಲ ಕಾಂಗ್ರೆಸ್ ನಾಯಕ ಸಂಸದ ಕಲ್ಯಾಣ್ ಚಟರ್ಜಿ ಅವರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ಲೇವಡಿ ಮಾಡಿರುವುದು ಉಪರಾಷ್ಟ್ರಪತಿಯಂತ ಸಾಂವಿಧಾನಿಕ ಹುದ್ದೆಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅವಮಾನವಾಗಿದ್ದು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಕಾಂಗ್ರೆಸ್ ಭದ್ರತಾ ವೈಫಲ್ಯ ಘಟನೆಗೆ ರಾಜಕೀಯದ ಬಣ್ಣ ನೀಡುತ್ತಿದ್ದು ಬಿಜೆಪಿಯನ್ನು ಕೆಕ್ಕಳಿಸುವ ಏಕೈಕ ಗುರಿಯನ್ನು ಹೊಂದಿದೆ. ವಾಸ್ತವವಾಗಿ ಪ್ರಜಾಪ್ರಭುತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ನಂಬಿಕೆ ಮತ್ತು ಗೌರವ ಇಟ್ಟುಕೊಂಡು ಪ್ರತಿಯೊಬ್ಬರೂ ಸಂಸತ್ ಭದ್ರತಾ ವೈಫಲ್ಯವನ್ನು ಒಕ್ಕೊರಲಿನಿಂದ ಖಂಡಿಸಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಹಾಗೂ ಇತರೆ ಪಕ್ಷಗಳು ಸಂಸತ್ ಭದ್ರತಾ ವೈಫಲ್ಯವನ್ನು ಒಳಗೊಂಡಿದ್ದಲ್ಲದೆ ಬೆಂಬಲಿಸುತ್ತದೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರವು ದೇಶಕ್ಕೆ ಉಜ್ವಲ ಭವಿಷ್ಯವನ್ನು ಖಾತ್ರಿಪಡಿಸುವ ಚಿಂತನೆಯೊಂದಿಗೆ ಕಾರ್ಯ ಮಾಡುತ್ತಿದ್ದು ಬಿಜೆಪಿ 2019ಕ್ಕಿಂತ ಹೆಚ್ಚು ಸ್ಥಾನಗಳೊಂದಿಗೆ 2024ರಲ್ಲಿ ಅಧಿಕಾರಕ್ಕೆ ಏರಲಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಖ್ಯೆ ಇನ್ನಷ್ಟು ಕುಸಿಯಲಿದ್ದು ಬಿಜೆಪಿಯ ಬಲ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದರು. ಅಲ್ಲದೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಸೋತಿಹರ ಕಾಂಗ್ರೆಸ್ ಪಕ್ಷಕ್ಕೆ ಹತಾಶೆ ಕೊಡಲಿದ್ದು ಅದಕ್ಕಾಗಿಯೇ ಅವರು ಕಲಾಪಕ್ಕೆ ಅಡ್ಡಿಪಡಿಸುತ್ತಿರುವ ಕೆಲಸವನ್ನು ಮಾಡ್ತಿವೆ ಎಂದು ಆರೋಪಿಸಿದರು. ಕಳೆದ 9 ವರ್ಷಗಳ ಕಾಲದ ಆಡಳಿತಾವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಬಡವರಿಗೆ, ಶೋಷಿತರಿಗೆ ಕಾರ್ಯಕ್ರಮಗಳನ್ನ ನೀಡುತ್ತಾ ಇವತ್ತು ದೇಶದಲ್ಲಿ ಮೋದಿ ಅವರ ಏನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅದ ದೇಶದ ಪ್ರತಿ ಬಡವನಿಗೂ ತಲುಪುವಂತ ಯೋಜನೆಗಳನ್ನ ಹಾಕಿ ಇವತ್ತು ಪ್ರತಿ ಜನರ ಮನಸ್ಸಿನಲ್ಲಿ ಮಾನ್ಯ ಮೋದಿಜಿಯವರು ಇದ್ದಾರೆ. ರಾಷ್ಟ್ರದಲ್ಲೇ ಅಲ್ಲ, ಪ್ರಪಂಚದಲ್ಲೂ ಸಹ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡುತ್ತಾ ಇವತ್ತು ಪ್ರಪಂಚದ ವಿಶ್ವ ನಾಯಕರ ಮನ್ನಣೆಗೆ ಮೋದಿಜಿಯವರು ಪಾತ್ರರಾಗಿದ್ದಾರೆ. ಈಗ ಚಳಿಗಾಲದ ಅಧಿವೇಶನವನ್ನ ಕಳೆದ ವಾರವಷ್ಟೇ ಹಮ್ಮಿಕೊಳ್ಳಲಾಗಿತ್ತು. ಚಳಿಗಾಲದ ಅಧಿವೇಶನದಲ್ಲಿ ಅನೇಕ ಕಾರ್ಯಕ್ರಮ, ಅನೇಕ ಯೋಜನೆಗಳನ್ನ, ಅನೇಕ ಕಾನೂನುಗಳನ್ನ ತರುವಂತ ಒಂದು ಯೋಜನೆಗಳನ್ನ ಸರ್ಕಾರ ಮಾಡಿತ್ತು. ಆದರೆ ಯಾವಾಗ ಈ ಜನಪರ ಯೋಜನೆಗಳು ಸರ್ಕಾರದವರು ತರ್ತಾರೆ, ರಾಮ ಮಂದಿರ ಅಂತ ಇದೆ, ಮತ್ತೆ ಅನೇಕ ಕಾನೂನುಗಳನ್ನ ಮಾಡಿದ್ದಾರೆ, ಭಯೋತ್ಪಾದಕರನ್ನ ಮಟ್ಟ ಹಾಕ್ತಿದ್ದಾರೆ, ನಮಗೆ ಉಳಿಗಾಲವಿಲ್ಲ ಅಂತ ಅರಿತ ಕಾಂಗ್ರೆಸ್ ಪಕ್ಷ ಇವತ್ತು ಸಂಸತ್ತಿನಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ಸಂಸತ್ತಿನ ಚೇರ್ಮನ್ ಅವರಿಗೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ವಿಜಯ್ ಕುಮಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಪ್ರಕಾಶ್, ವೇದಾವತಿ, ವಿಜಯ್ ಕುಮಾರ್, ಅಂಬಿಕಾ, ಅನಿತಾ, ಶೇಷಮ್ಮ, ಪ್ರವೀಣ್ ಗೌಡ ಇತರರು ಇದ್ದರು. ಹಾಸನ ಜಿಲ್ಲೆಯಲ್ಲಿ ಶ್ರೀಲಂಕಾ ಮಾದರಿಯಲ್ಲಿ ಆನೆಧಾಮ ನಿರ್ಮಾಣದ ಭರವಸೆ ನೀಡಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಸ್ವಾಗತಾರ್ಹ ಎಂದು ಕರ್ನಾಟಕ ಗೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ಟಿ. ಮೋಹನ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲೆನಾಡಿನ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ಸಮಸ್ಯೆಯ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರವು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಬಹುದಿನದ ಬೇಡಿಕೆಯಂತೆ ಶ್ರೀಲಂಕಾ ಮಾದರಿಯಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಮುಂದಾಗುವಲ್ಲಿ ಚಿಂತಿಸಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಅದೇ ರೀತಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಹ ಆನೆಧಾಮ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಸಲಹೆ ನೀಡಿರುವುದು ಸ್ವಾಗತಾರ್ಹ. ಆನೆಧಾಮ ಕಾಮಗಾರಿಗೆ 350 ಕೋಟಿ ರು ಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದು, ಶೀಘ್ರದಲ್ಲೇ ಯೋಜನೆ ಕೈಗೆತ್ತಿಕೊಳ್ಳುವುದರಿಂದ ಬೆಳೆಗಾರರಿಗೆ ಕಾಡಾನೆಯಿಂದ ಉಂಟಾಗುತ್ತಿರುವ ಸಮಸ್ಯೆಗೆ ಪರಿಹಾರ ದೊರಕುವಂತಾಗುತ್ತದೆ. ಆದ್ದರಿಂದ ತ್ವರಿತಗತಿಯಲ್ಲಿ ಆನೆಧಾಮ ಯೋಜನೆಯನ್ನು ಕೈಗೆತ್ತಿಕೊಳ್ಳಬೇಕಾಗಿ ಕೋರುತ್ತೇವೆ ಎಂದರು. 10 HP ವರೆಗಿನ ವಿದ್ಯುತ್ ಶಕ್ತಿ ಪಂಪ್ಸೆಟ್ಗಳುಳ್ಳ ಕಾಫಿ ಬೆಳೆಗಾರರಿಗೆ ಗೃಹಜ್ಯೋತಿ ಮಾದರಿಯಲ್ಲಿ ಒಂದು ಬಿಲ್ನ ಹಣವನ್ನು ಪಾವತಿಸಿದರೆ ಮುಂದುವರೆದು ಉಳಿದಂತೆ ವಿದ್ಯುತ್ ಶುಲ್ಕವನ್ನು ಸರ್ಕಾರವು ಭರಿಸಲು ಮುಂದಾಗಿರುವುದು ಕೂಡ ಒಳ್ಳೆಯ ಆಲೋಚನೆ.
ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮನವಿಯ ಮೇರೆಗೆ ಎಲ್ಲ 10 HP ವರೆಗಿನ ಪಂಪ್ಸೆಟ್ ಉಳ್ಳ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಿಕೊಡಲು ಸರ್ಕಾರ ಮುಂದಾಗಿರುವುದಕ್ಕೆ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. 10 HP ವರೆಗಿನ ವಿದ್ಯುತ್ ಶಕ್ತಿ ಪಂಪ್ಸೆಟ್ಗಳುಳ್ಳ ಫಲಾನುಭವಿಗಳು ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಒಕ್ಕೂಟವು ತಿಳಿಸಬಯಸುತ್ತದೆ. ಸಹಕಾರ ಸಂಸ್ಥೆಗಳಿಂದ ರೈತರು ಪಡೆದ ಸಾಲದ ಅಸಲನ್ನು ಪಾವತಿಸಿದರೆ ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವುದಾಗಿ ರಾಜ್ಯ ಸರ್ಕಾರವು ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಘೋಷಿಸಿದ್ದು, ಒಕ್ಕೂಟದ ಬಹುದಿನಗಳ ಬೇಡಿಕೆ ಈಡೇರಿಸಿದಂತಾಗ್ತಿದ್ದು, ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದು ಹೇಳಿದರು. ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾವು ಅದರಿಂದ ಆದಾಯ ಬರ್ತಾ ಇದೆ, ಅದರಿಂದ ಟ್ಯಾಕ್ಸು ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ಮತ್ತು ಕಾರ್ಮಿಕರಿಗೂ ಕೆಲಸ ಕೊಡ್ತಾ ಇದ್ದೀವಿ, ಅದರಿಂದ ವಿದೇಶ ವಿನಿಮಯ ಬರ್ತಾ ಇದೆ. ಹಾಗಾಗಿ ಅದನ್ನು ಯಾರು ಮಾಡಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಭೂಮಿಯನ್ನು ನಾವು ಸಂರಕ್ಷಣೆಯನ್ನು ಮಾಡ್ತೀವಿ, ಪರಿಸರನ ಕಾಪಾಡ್ತೀವಿ. ಈ ನಿಟ್ಟಿನಲ್ಲಿ ನಾವು ಅದನ್ನು ಯಾರು ಮಾಡಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀವಿ. ಮತ್ತು ರಾಜ್ಯ ಸರ್ಕಾರಕ್ಕೆ ಲೀಸ್ ಕೊಡೋದ್ರಿಂದ ಆದಾಯನೂ ಬರುತ್ತೆ. ಅದಕ್ಕೆ ಇಲ್ಲ ಸುಮ್ಮನೆ ಹಾಗೆ ಬಿಟ್ಟರೆ ಆದಾಯ ಇಲ್ಲ, ಅದು ರೈತ ಅದನ್ನು ಸಾಗುವಳಿ ಮಾಡ್ತಾ ಇರ್ತಾರೆ. ಸಾಗುವಳಿ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಮತ್ತು ಅದರಿಂದ ಬೇರೆ ಬೇರೆ ಥರ ಅನುಕೂಲಗಳು ಸಹ ಸಮಾಜಕ್ಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಈಗ ಏನು ರಾಜ್ಯ ಸರ್ಕಾರ ಈ ಒಂದು 4 ಪಾಯಿಂಟ್ ನಾನು ಏನು ಹೇಳಿದೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇವೆ. ಇದು ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಸಮುದಾಯಕ್ಕೆ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಗ್ರೋಫರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ಉಪಾಧ್ಯಕ್ಷ ಬಿಎಂ ನಾಗರಾಜು, ನಿರ್ದೇಶಕ ಬಿಜಿ ಯತೀಶ್ ಇತರರು ಉಪಸ್ಥಿತರಿದ್ದರು. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಧಾನಕ್ಕಾಗಿ ಮನೆಗೆ ಕರೆದು 4 ಸಂಬಂಧಿಕರ ಮೇಲೆ ಹಲ್ಲೆ ನಡೆಸಿದ ಘಟನೆ ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ದಬ್ಬಲ್ ಪಂಚಾಯಿತಿ ವ್ಯಾಪ್ತಿಯ ಬೆಣ್ಣಿನ ಮನೆಯಲ್ಲಿ ನಿನ್ನೆ ನಡೆದಿದೆ. ಈ ವೇಳೆ ಚಿಕ್ಕಮಗಳೂರು ತಾಲೂಕಿನ ಕೆಳಗಣೆ ಗ್ರಾಮದ ಇಂದಿರಮ್ಮ ಮಾತನಾಡಿ, ನನ್ನ ತಮ್ಮನಾದ ಧರ್ಮೇಗೌಡನಿಗೆ 12 ಲಕ್ಷ ಸಾಲ ಕೊಟ್ಟಿದ್ದೆ. ಸಾಲ ಕೊಡಲು ಸಾಧ್ಯವಾಗದೆ 1 ಎಕರೆ ಜಮೀನು ಮಾರಲು ಆತ ಹೊರಟಾಗ 2015ರಲ್ಲಿ ಜಮೀನನ್ನು ನಾನೇ ಖರೀದಿಸಿದೆ. ಆದರೆ ನನಗೆ ತಿಳಿಸದೆ ಆ 1 ಎಕರೆ ಜಮೀನಲ್ಲಿ ಸುಮಾರು 8 ಲಕ್ಷ ಮೌಲ್ಯ ಬೆಲೆ ಬಾಳುವ ಮರಗಳನ್ನು ಕಡಿದಿದ್ದಾನೆ. ಈ ಬಗ್ಗೆ ವಿಚಾರಿಸಿದಾಗ ಬೆಣ್ಣಿನ ಮನೆ ಗ್ರಾಮಕ್ಕೆ ಮಾತುಕತೆಗೆಂದು ಕರೆದು ಜಗಳ ತೆಗೆದು ಮಚ್ಚಿನಿಂದ ನನ್ನ ಮಕ್ಕಳು ಸೇರಿದಂತೆ 4 ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಕಣ್ಣೀರಿಟ್ಟರು. ಬೆಣ್ಣಿನ ಮನೆ ಪುಟ್ಟಸ್ವಾಮಿ ನನ್ನ ತಮ್ಮ, ಸ್ವಂತ ತಮ್ಮ. ಅವನು ನಾನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದು. ಅವ್ರ ಮಗಳನ್ನೇ ನನ್ನ ಮಗನಿಗೆ ತಗೊಂಡು ಬಂದಿರೋದು. ನಾವು ಆವತ್ತಿನ ಕಾಲದಲ್ಲಿ ಏನೋ ಕಷ್ಟ ಅಂತೇಳಿ ಒಂದು 12 ಲಕ್ಷ ರೂಪಾಯಿ ದುಡ್ಡು ಕಷ್ಟಪಟ್ಟು ಕೂಲಿ ಮಾಡಿ ಮಕ್ಕಳೆಲ್ಲ ಬೇಕರಿ ಸೇರಿಸ್ಕೊಂಡು ಕಷ್ಟಪಟ್ಟು ಡಾಕ್ಯುಮೆಂಟ್ಸು ಮಾಡಿಸ್ಕೊಂಡು ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೀನಿ. ಒಂದು ಸಾಸಿವೆ ಕಣ್ಣು ಹೋಗಿ ನಾನು ಏನೇ ತಂದಿದ್ದ, ತೋಟ ಮಾಡೋಕ್ಕೆ ಹೊರಟಿದ್ದ. ನಾನು ಅವತ್ತು ಹೇಳಿ ತೋಟ ಮಾಡೋಕ್ಕೆ ಹೋಗ್ಬೇಡಪ್ಪ ನೀನು, ತೋಟ ಈಗಲಿ ಹಾಗೆಯಾ, ನಾನು ದುಡ್ಡು ಕೊಡ್ತೀನಿ, ನನಗೆ ಒಂದು ನಂಬಿಕೆ ನಾಳೆಗೆ ನಂಬಿಕೆ ಬೇಕು ಅಂತ ಅದಕ್ಕೋಸ್ಕರ ನೀನು ರಿಜಿಸ್ಟ್ರ್ ಮಾಡಿಕೊಡು ಅಂತ ಹೇಳಿದೆ. ಅವ್ನು ರಿಜಿಸ್ಟ್ರ್ ಮಾಡಿಕೊಟ್ಟ. ಇವತ್ತು ಒಂದು ಸಾಸಿವೆ ಕಣ್ಣು ನಾನು ಕಾಫಿ ಆಗಲಿ ಮೆಣಸು ಆಗಲಿ ನಾನೇನು ತಗೊಂಡು ಬಂದಿಲ್ಲ. ಇರಲಿ ಪಾಪ ಚೆನ್ನಾಗಿರಲಿ, ನಾಳೆ ಕಲ ನನ್ನ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ, ನಾವು ಬಡಸ್ತನದಲ್ಲಿ ಇದ್ದೀನಲ್ಲ ಅನ್ನೋ ಉದ್ದೇಶಪೂರ್ವಕವಾಗಿ ಅವನ ನಾನೇನು ತಗೊಳಕ್ಕೆ ಹೋಗಿರಲಿಲ್ಲ. ಇವತ್ತು ನನ್ನ ಮಕ್ಕಳು ಬಂದಿದ್ದರು, ನಮಗೆ ಬೇಕು ಹಣಕಾಸು ಬೇಕು ಕೊಡು, ನಮಗೂ ಕಷ್ಟ ಇದೆ ಅಂತ ಹೇಳಕ್ಕೆ ಬರೋದಕ್ಕೋಸ್ಕರ ಸ್ವಲ್ಪ ಜಗಳ ಮಾಡಿ ಬೇಕಾದಷ್ಟು ಕತ್ತಿಲೆಲ್ಲವ ನಮ್ಮ ಭಾವನ ಮಕ್ಳಿಗೂ ಇಬ್ಬರು ಹೊಡೆದು ನನ್ನ ಮಕ್ಳಿಗೂ ಹೊಡೆದು ಬೇಕಾದಷ್ಟೆಲ್ಲ ಇದನ್ನು ಮಾಡಿದೆ. ನಂಗೆ ಒಟ್ಟಿಸಿ ನಂಗೆ ನ್ಯಾಯ ಬೇಕು. ತುಂಬ ಹಾಲೆ ಮಾಡಿದ್ದೇನೆ. ಕಾರಿನ ಚಕ್ರ ಎಲ್ಲ ಕಳೆದಿದ್ದೇನೆ, ಟೈರೆಲ್ಲವ ಬೇಕಾದಷ್ಟೆಲ್ಲ ಮಾಡಿದ್ದೇನೆ. ಸ್ವಾಮಿಗೌಡನು ನಮ್ಮಲ್ಲಿ ಸೀನನ್ನೊಬ್ಬ ಶ್ರೀನಿವಾಸ್ ಅವ್ರಿಗೆ 3 ಜನ ಸೇರ್ಕೊಂಡು ಬೇಕಾದಷ್ಟೆಲ್ಲ ನನ್ನ ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಅವ್ನು ಸ್ವಾಮಿ ರೈತ ಸಂಘದ ಅಧ್ಯಕ್ಷ ಅಲ್ಲ, ಪೇಮೆಂಟ್ ಗಿರಾಕಿ ಅವನು, ಕಮಿಷನ್ಗಾಗಿ ಮಾಡ್ತಾನೆ. ಗಾಯಾಳು ಸ್ವಾಮಿ ಮಾತನಾಡಿ, ಮರ ಕಡಿದ ಮೇಲೆ ಜಮೀನು ಬೇಡ, ದುಡ್ಡು ವಾಪಸ್ ನೀಡಿ ಎಂದು ಇಂದಿರಮ್ಮ ಕೇಳಿದಾಗ ಮಂಜೂರ್, ರವೀಂದ್ರ, ಮಂಜುನಾಥ್ ಹಾಗೂ ನನ್ನ ಮೇಲೆ ದೊಣ್ಣೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಕಾರಿನ 4 ಟೈರ್ಗಳನ್ನು ಕತ್ತಿಯಿಂದ ಕಡಿದಿದ್ದಾರೆ. ಈ ವೇಳೆ ರೈತ ಸಂಘದ ಬಳ್ಳೂರು ಸ್ವಾಮಿ, ಶ್ರೀನಿವಾಸ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದರು. ಕೇಳಕ್ಕೆ ಅಂತ ಹೋದಾಗ ನೀವು ನಮ್ಮನೆ ಸಿಲ್ವರ್ ಮರ ಎಲ್ಲ ಕಡಿದಿದ್ದೀರಿ, ನೀವು ಮಾರ್ಬೇಕಾದ್ರೂ ಒಂದು ಮಾತಿತ್ತು, ಜಮೀನನ್ನ ನೀವು ನಮಗೆ ಕೊಡಬೇಕು ಅಂತೇಳಿ ಹೇಳಿ, ಹಂಗೆ ಇದ್ಮೇಲೆ ನೀನು ಅದಕ್ಕೆ ನಾವು ತಗೊಳಪ್ಪ, ನೀವು ಹಿಂಗೆಲ್ಲ ಮಾಡಿದ್ಮೇಲೆ ಜಮೀನು ತಗೊಂಡು ನಮಗೆ ಎಷ್ಟು ದುಡ್ಡು ಅಷ್ಟು ಕೊಡು ಅಂತೇಳಿ ಕೇಳಿದ್ರು. ಅದಕ್ಕೆ ಅವನು ಇಂಗ್ಲೀಷಲ್ಲಿ ಆಪಾದನೆ ಎಲ್ಲ ಮಾಡಿಬಿಟ್ಟು ಇವ್ರನ್ನ ನಮ್ಮನ್ನೆಲ್ಲ ಸೇರಿ ಹೊಡೆದು ಕತ್ತಿ ತಗೊಂಡೆಲ್ಲ ಕಡ್ದು, ಆಮೇಲೆ ಕಾರಿನ ಟೈರೆಲ್ಲ ಪೂರ ಕಡ್ದು, ಆಮೇಲೆ ಕೋಲು ದೊಣ್ಣೆ ಎಲ್ಲ ತಗೊಂಡು ಹೊಡೆದಾಟ ಮಾಡ್ಕೊಂಡು ನಮ್ಮ ಕೈಲಿ. ಅದ್ರ ಜೊತೆಗೆ ಇವನು ಬಳ್ಳೂರನ್ನೊಬ್ಬ ಸ್ವಾಮಿಗೌಡ ಅಂತ ಹೇಳ್ಕೊಂಡು, ರೈತ ಸಂಘ ಅಧ್ಯಕ್ಷ ಅಂತ ಹೇಳ್ಕೊಂಡು ಅವರೆಲ್ಲ ಬಂದು ನಮಗೆ
ಭಾರಿ ಟಾರ್ಚರ್ ಮಾಡಿದ್ರು. ತಾಲೂಕಿನ ಮಲ್ಲೇನಹಳ್ಳಿಯಲ್ಲಿ ವಿಶಿಷ್ಟ ಕರು ನಿನ್ನೆ ಜನನವಾಗಿದ್ದು 2 ತಲೆ 4 ಕಣ್ಣು 2 ಕಿವಿ ಹಾಗೂ 4 ಕಾಲು ಇರುವ ಕರುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಈ ಬಗ್ಗೆ ಮಲ್ಲೇನಹಳ್ಳಿ ಗ್ರಾಮದ ಶಂಕರಗೌಡ ಎಂಬುವರಿಗೆ ಸೇರಿದ ಹಸು ವಿಚಿತ್ರ ಕರುವಿಗೆ ನಿನ್ನೆ ಜನ್ಮ ನೀಡಿದ್ದು ವಿವಿಧ ರೀತಿಯಲ್ಲಿ ತಾಯಿ ಗರ್ಭದಿಂದ ಹೊರಬಂದಿರುವ ಕರು ಇಂದು ಸದ್ಯಕ್ಕೆ ಕರುವಿನ ಅನಾರೋಗ್ಯದಿಂದ ಏರುಪೇರು ಕಂಡಿದ್ದು ಬದುಕು ಸಾವಿನ ನಡುವೆ ಹೋರಾಟ ನಡೆಸುತ್ತಿದ್ದು ಉಳಿಯುವುದು ಕಷ್ಟ ಸಾಧ್ಯವಾಗಿದೆ. ಹಸುವಿನ ಮಾಲೀಕ ಶಂಕರಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಮನೆಯಲ್ಲಿ ಈ ರೀತಿಯ ಕರು ಜನಿಸಿರುವುದು ನಮ್ಮ ಅದೃಷ್ಟ ಹಾಗೂ ವರವಾಗಿದೆ. ಏಕೆಂದರೆ ದೇವರುಗಳನ್ನು ನಾವು ಕಣ್ಣಾರೆ ಕಂಡಿಲ್ಲ, ದೃಶ್ಯ ಮಾಧ್ಯಮದೊಂದಿಗೆ ಮಾತ್ರ ನೋಡಿದ್ದೇವೆ. ಆದರೆ ಈ ಕರುವನ್ನು ನೋಡಿದರೆ ಬ್ರಹ್ಮದೇವರನ್ನು ನೋಡುವ ಸೌಭಾಗ್ಯ ನಮ್ಮದಾಗಿದೆ. ಆದರೆ ಕರುವಿನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಉಳಿಯಲು ಸಾಧ್ಯವಿಲ್ಲವೆಂದು ಶಂಕರಗೌಡ ಕಣ್ಣೀರಿಟ್ಟರು. ಆದರೆ ದೇವರ ದಯೆಯಿಂದ ಏನಾದರೂ ಕರು ಬದುಕಿದ್ರೆ ಸ್ವಂತ ಮಗನಂತೆ ನೋಡಿಕೊಳ್ತೇನೆ, ಇಲ್ಲವಾದರೆ ಮನೆಯ ಮುಂದೆಯೇ ಅದರ ಅಂತ್ಯಕ್ರಿಯೆ ಮಾಡಿ ಅದಕ್ಕೆ ಒಂದು ಗರ್ಭಗುಡಿಯನ್ನು ಕಟ್ಟಿ ಪೂಜಿಸ್ತೇವೆ ಎಂದು ತಿಳಿಸಿದರು. ನಮ್ಮಲ್ಲಿ ಒಂದು ನಾಟಿ ಹಸು ಸಾಕಿದ್ದು, ಅದು ನಿನ್ನೆ ಯಾಕೋ ಕರು ಹಾಕಂಗೆ ಅಂತೇಳಿ ಸ್ವಲ್ಪ ಒದ್ದಾಡ್ತಾ ಇತ್ತು. ನಮ್ಮ ಅನಿಲ್ ಕುಮಾರ್ ಅಂತೇಳಿ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕರೆಸಿದ್ರು. ಅವ್ರು ನೋಡಿದರು, ಅವರಿಗೆ ಸ್ವಲ್ಪ ಕೈ ನೋವಿತ್ತು. ಅವರು ಹರಸಾಹಸ ಮಾಡಿದ್ರು, ಆಗಲಿಲ್ಲ. ಮತ್ತು ಅವರಿಗೆ ಸಹಾಯಕ ಒಬ್ಬರು ಕರ್ಕೊಂಡು ಕರುವನ್ನು ತೆಗೆದ್ರು. ಕರು ಜೀವ ಇದೆ, ಹಸುನು ಜೀವ ಆಗಿದೆ. ಕರು ತಲೆ ಎತ್ತಕ್ಕಾಗೋದಿಲ್ಲ, 2 ತಲೆ 4 ಕಣ್ಣು. ಹಾಲನ್ನು ಸ್ಪೂನಲ್ಲಿ ಹುಯ್ದರೆ ಹಾಲು ಗುಟ್ಟಿಸುತ್ತೆ, ಇಲ್ಲಾಂದರೆ ಇಲ್ಲ, ಏನೂ ಇಲ್ಲ. ಎದ್ದು ತಲೆ ಎತ್ತಿ ತಿರುಗಾಡೋಂಗಿಲ್ಲ, ಮಲಗಿದಲ್ಲೇ ಮಲಗಿದೆ. ಕರು ಚೆನ್ನಾಗಿದೆ, ಒದ್ದಾಡ್ತೈತೆ. ಹಸು ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಮುಂದಕ್ಕೆ ನೋಡಬೇಕು ಏನು ಎಂತು ಅಂತ. ಹಸು ಕರು ಎರಡನ್ನೂ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಮುಂದೆ ಏನು ಭಗವಂತ ಕೊಡ್ತಾರೋ ಅದನ್ನು ಅನುಸರಿಸ್ತೀವಿ. ಜಮೀನು ವಿಚಾರಕ್ಕೆ ಆಲೂರು ತಾಲೂಕಿನ ಮಲಗಳಲೆ ಗ್ರಾಮದ ಸುನಂದ ಹಾಗೂ ಪತಿ ಶಾಂತಿಗೌಡ ಮೇಲೆ ಸಹೋದರರಿಂದಲೇ ಹಲ್ಲೆ ನಡೆದಿರುವ ಆರೋಪ ವ್ಯಕ್ತವಾಗಿದೆ. ಗ್ರಾಮದ ಸಹೋದರರಿಂದಲೇ ಹಲ್ಲೆ ನಡೆದಿರುವ ಬಗ್ಗೆ ಹಲ್ಲೆಗೆ ಒಳಗಾದ ಸುನಂದ ಪತಿ ಶಾಂತಿಗೌಡ ಆರೋಪಿಸಿದ್ದು, ಸುನಂದ ಅವರಿಗೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಬಗ್ಗೆ ಹಲ್ಲೆಗೆ ಒಳಗಾದ ಶಾಂತಿಗೌಡ ನಗರದ ಸರ್ಕಾರಿ ಆಸ್ಪತ್ರೆ ಬಳಿ ಮಾತನಾಡಿ, ಗ್ರಾಮದ ಸರ್ವೆ ನಂಬರ್ 29/1ರಲ್ಲಿ ಒಟ್ಟು ಸಹೋದರರ ಪೈಕಿ 1 ಎಕರೆ ಜಮೀನಿದ್ದು, ಇದರಲ್ಲಿ ಎಲ್ಲ ಸಹೋದರರಿಗೂ ಕಾನೂನುಬದ್ಧವಾಗಿ ಹಂಚಿಕೆ ಮಾಡಲಿದ್ದು ತಲಾ 18 ಗುಂಟೆ ಜಮೀನು ಹಂಚಿಕೆ ಮಾಡಲಾಗಿದೆ. ಆದರೆ ಇದೀಗ ನಮಗೆ ಸೇರಬೇಕಿದ್ದ ಜಮೀನಿಗೆ ಹೋಗಲು ಬಿಡದೆ ಸಹೋದರರಾದ ಇಂದ್ರೇಶ್, ಪರಮೇಶ್ ಹಾಗೂ ಅವರ ಪತ್ನಿಯ ದೌರ್ಜನ್ಯ ಮಾಡುತ್ತಿದ್ದು, ಇಂದು ಬೆಳಗ್ಗೆ ಕೂಡ ತೋಟಕ್ಕೆ ತೆರಳಿದ್ದ ವೇಳೆ ತನ್ನ ಪತ್ನಿ ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಈ ಹಿಂದೆ ಕೂಡ ಅನೇಕ ಬಾರಿ ಇದೇ ರೀತಿ ಗಲಾಟೆ ನಡೆದಿದ್ದು, ಈ ಬಗ್ಗೆ ಆಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ. ಆದರೆ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದೀಗ ನಮ್ಮ ಮಗನನ್ನು ಬದುಕಲು ಬಿಡುವುದಿಲ್ಲ ಎಂದು ಬೆದರಿಸಿ ಧಮಕಿ ಹಾಕುತ್ತಿದ್ದು, ಕೂಡಲೇ ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ಇವತ್ತು ನಾನು ನನ್ನ ಹೆಂಡತಿ ಅಣುಕುಯ್ಯನ ಅಂತ ಹೋದ್ರು, ಕಾಫಿ ಅಣುಕುಯ್ಯನ ಅಂತವ. ಅಷ್ಟರೊಳಗೆ ಅವರೆಲ್ಲ ಬಂದರು, ನಮ್ಮ ಅಣ್ಣ ತಮ್ಮನ ಹೆಂಡತಿ ಎಲ್ಲ ಬಂದು ನನ್ನ ಹೆಂಡತಿಗೆ ಸಿಕ್ಕಾಪಟ್ಟೆ ಹೊಡೆದ್ರು. ಆ ಮಂಕ್ರಿನೂ ಕೂಡ ಕೆಟ್ಟಾಕಿದ್ರು. ನನ್ನ ಹೆಂಡತಿ ಕುಯ್ಯಕ್ಕೆ ಹೋಗಿದ್ದ, ನನ್ನನ್ನು ಕಡ್ದಾಕಕ್ಕೆ ಅಂತ ಭಾರಿ ಓಡ್ಸಾಡಿದ್ರು. ಆಮೇಲೆ ನನ್ನ ಮಗನ ಮನೇಲಿ ಬಿಟ್ಟಿದ್ದೆ, ಇವನ್ನ ಹೊಡೆದಾಕ್ಬಿಡ್ತಾರೇನೋ ಅಲ್ಲಿ ಅಂತವ, ನಿನ್ನ ಮಗನ ಸಾಯಿಸ್ತೀವಿ ಕೆರೆಗೆ ಎಸಿತೀವಿ ಅನ್ನೋದು. ಹಂಗಾಗಿ ಮನೆ ಕಡೆ ಕೊಡು ಬಂದೆ, ನನ್ನ ಮಗನ ಹೇಳ್ಕೊಬತ್ತೀನಿ ತಡಿ ಅಂತ. ಅಷ್ಟರೊಳಗೆ ಕತ್ತಿ ತಗೊಬಂದರು. ಆ ಕತ್ತಿಲಿ ನನ್ನ ಕಡಿಯೋ ಹೊತ್ತಿಗೆ ಅಷ್ಟೊತ್ತಿ ನಾನು ಜಯನವ್ರಿಗೆ ಫೋನ್ ಮಾಡಿದ್ದೆ, ನನ್ನ ಹೆಂಡತಿ ಬಿದ್ದೋಗೇಳ ಅಣ್ಣ, ದಯವಿಟ್ಟು ಇದೊಂದಕ್ಕೋಸ್ಕರ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ದೀರಿ, ಇದೊಂದು ಹಾಸ್ಪಿಟ್ಲಿಗೆ ಹಾಕಿ ಹೋಗೋಣ ಬನ್ನಿ ಅಣ್ಣ ಅಂತ ಅಂದೆ. ಯಾಕೆಂದರೆ ನಾನು ರೈತರ ಸಂಘದಲ್ಲಿ ಇರೋನಾಗಿರೋದ್ರಿಂದ. ಆಮೇಲೆ ಆಯಿತು ದಯವಿಟ್ಟು ಬರ್ತೀನಿ, ಒಂದು 5 ನಿಮಿಷ. ಈಗ ಏನಾಗಬೇಕು ಅಂತೇಳಿ, ಈಗ ಏನಾಗಬೇಕು, ಯಾವ ರೀತಿ ಆಗಬೇಕು? ಈಗ ನನಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಇದು ಈ ಬಾರಿ ಎಲ್ಲ ಇಂಥದ್ದು 20 ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮೆಟ್ನಲ್ಲಿ ಹೊಡೆದ್ರು, ಬೇಕಾದಷ್ಟು ಹೊಡೆದ್ರು. ನನ್ನ ಮನೆ ಒಳಗೆ ಪಾತ್ರೆ ಎಲ್ಲ ಕೆಚ್ಚಾಕಿರು. ಇವತ್ತು 5 ಲಕ್ಷ ಆಗ ಅಂಥದನ್ನ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟು 3 ಲಕ್ಷ ಮಾಡಿದ್ರು. ಲಂಚದ ಆರೋಪದ ಮೇಲೆ ಹೇಳಿದ್ರು. ನನ್ನ ಹೆಂಡತಿಗೆ ಮನೆ ಮುಂದ್ಗಡೆ 10 ಜನ ಕಾಣಂಗೆ ಮೆಟ್ನಲ್ಲಿ ಹೊಡೆದ್ರು. ಆಗಲೂ ಕಂಪ್ಲೇಂಟ್ ಕೊಟ್ಟೆ. ನನಗೆ ಬೆಳಗಿನ 6 ಗಂಟೆಯಲ್ಲೇ ಮೆಟ್ಲು, ನನ್ನ ತಮ್ಮನ ಹೆಂಡತಿ, ನಮ್ಮ ಅಣ್ಣ ಎಲ್ಲ ಆಗಲೂ ಕಂಪ್ಲೇಂಟ್ ಕೊಟ್ಟೆ. ಪರಮೇಶ, ಇಂದ್ರೇಶ, ದೇವಮ್ಮ ಆಗಲೂ ಕಂಪ್ಲೇಂಟ್ ಕೊಟ್ಟೆ, ಪ್ರಯೋಜನ ಆಗಿಲ್ಲ. ನಾ ಜಾತಿ ಸುಧಾ ಮಾಡ್ಕೋಬೇಕು ಅಂತ ಸಿದ್ಧಗಂಗೆಗೆ ಲೆಟ್ರ್ ಬರ್ದೆ ಸ್ವಾಮಿಯವ್ರಿಗೆ. ಅವ್ರ ಮಕ್ಕ ನೀವು ನೋಡಬೇಡಿ, ಆ ಥರ ಜೀವನ ಮಾಡಿ, ನನಗೆ ನ್ಯಾಯ ಬೇಕು. ನನ್ನ ಹೆಂಡತಿಗೆ ಯಾಕೆ ಕೊಡಿದ್ರು? ಹಂಗಾರೆ ಕೋರ್ಟು ಕಾನೂನು ನನಗೆ ಬಿಟ್ಕೊಟ್ಟಿರೋ ಜಮೀನಲ್ಲಿ ನಾನು ವಾಸ ಮಾಡೋಂಗಿಲ್ವ? ಹಂಗಾದ್ರೆ ನಾನು ಮಾಡ್ಬೋದಾ? ನಗರದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಬಳಿ ಕಳೆದ ಅನೇಕ ದಿನಗಳಿಂದ ವಿದ್ಯುತ್ ದೀಪಗಳು ದುರಸ್ತಿಯಲ್ಲಿದ್ದ ಹಿನ್ನೆಲೆಯಲ್ಲಿ ನಗರಸಭೆ ಇಂಜಿನಿಯರ್ ಕವಿತಾ ಅವರು ಅವುಗಳನ್ನು ಸರಿಪಡಿಸಿ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರೀಕ್ಷಿಸಿದರು. ನಗರದ ಕೇಂದ್ರ ಸ್ಥಾನವಾಗಿರುವ ಹೊಸ ಬಸ್ ನಿಲ್ದಾಣದ ಬಳಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಓಡಾಡುತ್ತಾರೆ. ಆದರೆ ಕಳೆದ ಅನೇಕ ದಿನಗಳಿಂದ ಇಲ್ಲಿ ವಿದ್ಯುತ್ ದೀಪಗಳು ದುರಸ್ತಿಯಲ್ಲಿವೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂಬ ಸಾರ್ವಜನಿಕರ ದೂರುಗಳನ್ನು ಆಧರಿಸಿ ಕವಿತಾ ಅವರು ದುರಸ್ಥಿತಿಯಲ್ಲಿ ಇದ್ದ ಬೀದಿ ದೀಪಗಳನ್ನು ಸರಿಪಡಿಸಿ ಪರಿಶೀಲನೆ ನಡೆಸಿದರು.
ಈ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಕೂಡ ಇಂಜಿನಿಯರ್ ಕವಿತಾ ಅವರಿಗೆ ಸಾಥ್ ನೀಡಿದ್ದು, ಬಳಿಕ ಮೋಹನ್ ಮಾತನಾಡಿ, ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆರಂಭವಾದ ಅಂದಿನಿಂದಲೂ ಬಸ್ ನಿಲ್ದಾಣ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿದ್ಯುತ್ ಬಲ್ಬ್ಗಳು ದುರಸ್ತಿಯಲ್ಲಿ ಇದ್ವು. ಅದನ್ನು ಇಂಜಿನಿಯರ್ ಕವಿತಾ ಅವರ ಗಮನಕ್ಕೆ ತರಲಾಗಿ ಇದೀಗ ಅವುಗಳನ್ನು ಸರಿಪಡಿಸಿದ್ದಾರೆ ಎಂದರು. ಈ ಪ್ರದೇಶದಲ್ಲಿ ವಿದ್ಯುತ್ ಬಲ್ಬ್ಗಳು ಇಲ್ಲದ ಕಾರಣ ಈ ಹಿಂದೆ ಅನೇಕ ಕಳ್ಳತನ ಪ್ರಕರಣಗಳು ನಡೆದಿವೆ. ಜೊತೆಗೆ ಬಸ್ ನಿಲ್ದಾಣಕ್ಕೆ ಬರುವ ಮಹಿಳೆಯರು, ಮಕ್ಕಳು ಭಯದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ನಮ್ಮ ಮನವಿಗೆ ಸ್ಪಂದಿಸಿ ಬೀದಿ ದೀಪಗಳನ್ನು ಸರಿಪಡಿಸಿದ ಇಂಜಿನಿಯರ್ ಕವಿತಾ ಅವರಿಗೆ ತಮ್ಮ ವಾರ್ಡ್ನ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಈಗಾಗಲೇ ರೈಲ್ವೆ ಮೇಲ್ಸೇತುವೆ ಮೇಲೆ ಕೂಡ ಹೊಸದಾಗಿ ಅಳವಡಿಸಿರುವ ಬೀದಿ ದೀಪಗಳಿಗೆ ಶೀಘ್ರ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. 4-5 ವರ್ಷದಿಂದ ಬೀದಿ ದೀಪ ಎಲ್ಲ ತುಂಬ ತೊಂದರೆ ಆಗಿತ್ತು. ಈಗ ಹೊಸದಾಗಿ ನಗರಸಭೆಗೆ ಬಂದಂಥ ಎಲೆಕ್ಟ್ರಿಕ್ ಇಂಜಿನಿಯರ್ ಆದ ಕವಿತಾ ಅವರು ಮುತುವರ್ಜಿ ವಹಿಸಿ ಒಂದು 2-3 ದಿನ ಕೆಲಸ ಮಾಡಿಸಿ ಇವ್ರದ್ದು ಎಲ್ಲ ಲೈಟ್ಗಳು ಆನ್ ಮಾಡಿಸಿದ್ದಾರೆ. ಅವರಿಗೆ ನಾನು ಈ ವಾರ್ಡಿನ ಸದಸ್ಯನಾಗಿ ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀನಿ. ಹಾಗೆಯೇ ಇನ್ನು ನಮ್ಮ ಬ್ರಿಡ್ಜ್ ಮೇಲೆ, ಫ್ಲೈಓವರ್ ಮೇಲೆ ಇನ್ನೂ ಯಾವ ಲೈಟ್ ಹತ್ತಿಲ್ಲ. ಅದು ಬರ್ದಂಗೆ ನಮ್ಮ KHP ಕಾಲೋನಿಗೆ ಯಾವ ಲೈಟ್ಗಳು ಬೆಳಕು ಕಾಣದಂಗೆ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಅದನ್ನು ಸಹ ಬೇಗ ಆ ಒಂದು ಏನು ಫ್ಲೈಓವರ್ ಮೇಲೆ ಲೈಟ್ ಹೋಗಿದ್ದಾವೆ ಆದಷ್ಟು ಬೇಗ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗಂಗೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಬೇಕು. 4 ವರ್ಷದ ಇಲ್ಲ, ಏನು ಫ್ಲೈಓವರ್ ರೆಡಿಯಾಗಕ್ಕೆ ಶುರು ಮಾಡಿದ್ರು ಅವನಿಂದನೂ ಲೈಟ್ಗಳಿಂದ ತುಂಬ ಇದಾಗಿತ್ತು. ಕೇಬಲ್ ಎಲ್ಲ ಕಿತ್ತಾಕಿದ್ರು, ಅವನಿರಲಿಲ್ಲ. ಇವತ್ತು ಅದೇ ನಮ್ಮ ಹೊಸದಾಗಿ ಬಂದಂಥ KEB ಇಂಜಿನಿಯರ್ ಕವಿತಾ ಮೇಡಮ್ರವರಿಂದ ಇಂದು ಇಲ್ಲಿ ಆನ್ ಆಗಿದೆ. ಅರಸೀಕೆರೆ ತಾಲೂಕಿನ ಹೈದಳ ಕಾವಲಿನಲ್ಲಿ ಅರಣ್ಯ ಅಧಿಕಾರಿಗಳು ಜೆಸಿಬಿ ಯಂತ್ರವನ್ನು ಬಳಸಿ ಟ್ರಂಚ್ ಪಡೆದಿರುವುದನ್ನು ವಿರೋಧಿಸಿ ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯ ಸಂಚಾಲಕ ಹಾಗೂ ಹಸಿರು ಸೇನೆಯ ರಾಜ್ಯ ಉಸ್ತುವಾರಿ ಕನಕಚೇತನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯ ಗ್ರಾಮದ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಸನ್ನಕುಮಾರ್ ಅವರು, ಹೈದಳ ಕಾವಲಿನಲ್ಲಿ 2550 ಎಕರೆ ಜಮೀನನ್ನು ರೈತರಿಗೆ ಉಳುಮೆ ಮಾಡಲು ನೀಡಬೇಕೆಂಬ ಉದ್ದೇಶದಿಂದ ಈಗಾಗಲೇ ಅರಸೀಕೆರೆ ತಾಲೂಕು ಮತ್ತು ಅಕ್ಕಪಕ್ಕದ ರೈತರುಗಳನ್ನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದು, ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ರಾಷ್ಟ್ರಪತಿಗಳನ್ನು ಹಾಗೂ ಪ್ರಧಾನಮಂತ್ರಿಗಳ ಕಚೇರಿಗಳಿಗೂ ಸಹ ಭೇಟಿ ನೀಡಿ ಪತ್ರವಾರಗಳನ್ನು ನಡೆಸಿದ್ದು, ಮಾನ್ಯ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರಿಗೂ ಸಹ ಪತ್ರವಾರವನ್ನು ಮಾಡಿದ್ದು, ಈಗಾಗಲೇ ಈ ಜಮೀನನ್ನು ರೈತರಿಗೆ ಉಳುಮೆ ಮಾಡಲು ನೀಡಬೇಕೆಂಬ ಆದೇಶವನ್ನು ಸರ್ಕಾರ ಹೊರಡಿಸಿದರು. ಆದಾಗ್ಯೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿ ಆ ಸ್ಥಳದಲ್ಲಿ ಬಿಜೆಪಿ ಯಂತ್ರಗಳನ್ನು ಬಳಸಿ ಟ್ರೈನ್ ತಿಳಿಸುತ್ತಿರುವುದು ಖಂಡನೀಯ. ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ದೌರ್ಜನ್ಯಗಳನ್ನು ಮುಂದುವರೆಸಿದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಚಿಕ್ಕಮಗಳೂರು ಬೆಂಗಳೂರು ರಸ್ತೆ ಹೆದ್ದಾರಿಗಳನ್ನು ಬಂದ್ ಮಾಡಿ ಸದರಿ ವಿಷಯಕ್ಕೆ ಶಾಶ್ವತ ಪರಿಹಾರ ಸಿಗುವವರೆಗೂ ನಿರಂತರವಾಗಿ ಹೋರಾಟವನ್ನು ಮಾಡುವುದಲ್ಲದೆ ರೈತರಿಗೆ ಈ ಜಮೀನು ಸಿಗುವವರೆಗೂ ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ಅಲ್ಲದೆ ಈ ಸ್ಥಳದಿಂದ ಜೆಸಿಬಿ ಯಂತ್ರಗಳನ್ನು ತೆರವು ಮಾಡಿಸಿ ಬೇಲೂರು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಅವರಿಗೂ ಸಹ ಮನವಿ ಪತ್ರವನ್ನು ನೀಡಿದ್ದು, ಅವರು ಸಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ನಿಮ್ದು ತಹಸೀಲ್ದಾರ್ ಅವರು, ಏಕೆಂದ್ರೆ ನೀವು ದಂಡಾಧಿಕಾರಿಗಳಾಗಿರ್ತೀರ, ನಿಮ್ಮ ಜವಾಬ್ದಾರಿ ಇರುತ್ತೆ. ನೀವೇ ಎಲ್ಲರಿಗೂ ಲಾಡಾಡ್ರು ಮತ್ತೆ ಎಲ್ಲರಿಗೂ ತೀರ್ಮಾನ. ಆದರೆ ಅರಣ್ಯ ಅಧಿಕಾರಿಗಳಿಗೇನು ಅವ್ರ ಮೇಲೆ ಏನಿಲ್ಲ. ಆದರೆ ಅವರು ಸುಮ್ಮನೆ ಹೋಗಿ ದಬ್ಬಾಳಿಕೆ ಮಾಡಿ ನಮ್ದು ಅಂತ ಸರ್ವೆ ಯಾರಿಗೂ ಮಾಡಿರಲ್ಲ. ನನಗೆ ಸಾಹೇಬರು ಒಪ್ಕೊಂಡಿದ್ದಾರೆ, ನಾವು ಮಾಡಿಕೊಡ್ತೀವಿ, ಅದನ್ನು ನಾವೇ ಕಾರ್ಯಗತ ಮಾಡ್ತೀವಿ. ಏನಾರು ಹಂಗಾದ್ರೆ ನಮಗೇನಾರ ಸೂಕ್ಷ್ಮವಾಗಿ ಗೊತ್ತಾದರೆ, ಅವ್ರು ಟ್ರೆಂಚ್ ಒಳಗೆ ಏನಾರು ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ನಾವು ಆ ಜಾಗಕ್ಕೆ ಹೋಗೋದೇ ಇಲ್ಲ. ನಾವು ಬೇಲೂರು ಬಂದ್ ಮಾಡ್ತೀವಿ, ನಿರಂತರವಾಗಿ ಬಂದ್ ಮಾಡ್ತೀವಿ. ಅದಕ್ಕೆಲ್ಲ ಜವಾಬ್ದಾರರು ಅರಣ್ಯದವರು ಆಗ್ತಾರೆ. ಏನಾರು ತೊಂದರೆ ಆದರೆ ಅವರೇ ಜವಾಬ್ದಾರ ಆಗ್ತಾರೆ, ಮತ್ತು ನೀವು ಆಗ್ತೀರಾ. ಅದು ಮುಂದೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೂಡಲೇ ಇದನ್ನು ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಏನು ರೈತರಿಗೆ ನೀಡಬೇಕು ಅಂತ ಆದೇಶ ಮಾಡಿದೆ. ಈಗಾಗಲೇ ಅದನ್ನು ಪಟ್ಟಿನ ಕಳಿಸಿದೆ. ನಮ್ಮ ಹೋರಾಟದ ಲೆಕ್ಕಾಚಾರದಲ್ಲಿ ಏನು ನಿಮ್ಮ ಹತ್ರನೇ ಇದೆ, ತಾಲೂಕು ಆಫೀಸರ್ ಇದೆ. ನಾವು ಕೊಟ್ಟಂಥ ಲೆಟ್ರುಗಳು ಏನು ಎಲ್ಲ ಕಟ್ತಾ ಇಷ್ಟಿಷ್ಟು ಬಂದಿದೆ ಅಂತ ಹೇಳಿದ್ದಕ್ಕೆ ಅವ್ರು ಒಪ್ಕೊಂಡ್ರು. ಅದರಂತೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕೂಡಲೇ ನಮಗೆ ಜರೂರಾಗಿ ಆ ಭೂಮಿನ ಮಾಡಿಕೊಟ್ಟು ಅನ್ನದಾತರ ನಿಲ್ಲಬೇಕು ಅಂತ ನಾನು ತುಂಬ ಸೂಕ್ತವಾಗಿ ಹೇಳೋದು, ಅದು ಒಪ್ಕೊಂಡಿದ್ದಾರೆ. ಈ ಭೂಮಿ ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಹೈದಳ ಕಾವಲು ಸರ್ವೆ ನಂಬರ್ 1ರಲ್ಲಿ 2500 ಎಕರೆ ಭೂಮಿಯನ್ನು ರೈತರಿಗೆ ದೊರಕುತ್ತೆ. ತುಂಬ ಅದ್ಭುತವಾಗಿದೆ. ಕೃಷಿ ದೇವರಿಗೆ ದೊರಕಲಿ ಅಂತ ನಮ್ಮ ಅಭಿಪ್ರಾಯ. ಕೃಷಿ ದೇವರು ಅಂದರೆ ರೈತ. ಎಲ್ಲ ದೇವರಿಗಿಂತ ಪ್ರಮುಖವಾದ ದೇವರೇ ರೈತ.
ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಅಯ್ಯಪ್ಪ ಶಾ, ಎಜಾಬ್ ಪಾಷಾ, ಶಾಂತಮ್ಮ, ಕಾಂತರಾಜು, ಶಾಂತ ಕುಮಾರ್, ಮಮತಾ, ಪವಿತ್ರ, ಮಹಮ್ಮದ್ ದಸ್ತಗೀರ್, ಹನುಮಂತ ಸೇರಿದಂತೆ ನೂರಾರು ರೈತ ಮುಖಂಡರುಗಳು ಭಾಗವಹಿಸಿದರು. ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ವತಿಯಿಂದ ಡಿಸೆಂಬರ್ 23ರಂದು ನಗರದ ಕಸಪ ಭವನದಲ್ಲಿ ಕಾಂಗ್ರೆಸ್ ಸರ್ಕಾರದ ಎಸ್ಎಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಬಗ್ಗೆ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಸತೀಶ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ನಾವು ದಲಿತರ, ಹಿಂದುಳಿದ ಹಾಗೂ ಬಡವರ ಪರವಾಗಿ ಇರ್ತೇವೆ ಎಂಬ ಭರವಸೆ ನೀಡಿ ಇದೀಗ ಪಜಾತಿ ಪಂಗಡಕ್ಕೆ ಮೀಸಲಾಗಿದ್ದ ಹಣವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಅನ್ಯಾಯ ಮಾಡಿದೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅನ್ಯಾಯದ ಬಗ್ಗೆ ಜನರಿಗೆ ತೋರಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಶಾಸಕ ಸಿಮೆಂಟ್ ಮಾಜಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯ ಸಂಯೋಜಕ ಸ್ಟೀವನ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ವಕೀಲ ಯೋಗೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದು, ಮಾಜಿ ಸಚಿವ ಎನ್ ಮಹೇಶ್ ವಿಷಯ ಮಂಡನೆ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವೇದಿಕೆಯ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 23 ಇದೇ ತಿಂಗಳು ಶನಿವಾರ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಉದ್ಘಾಟಕರಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಬರ್ತಿದ್ದಾರೆ. ಅವತ್ತು ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಮೀಸಲಾದ ಕ್ಷೇತ್ರದಂಥ ಸಕಲೇಶ್ಪುರದ ಕ್ಷೇತ್ರದ ಶಾಸಕರಾದಂಥ ಎಸ್ ಮಂಜುನಾಥ್ ಅವರು, ಸಿಮೆಂಟ್ ಮಂಜೂರವರು ಇರ್ತಾರೆ. ಹಾಗೆಯೇ ಅವತ್ತಿನ ಕಾರ್ಯಕ್ರಮದ ವಿಷಯ ಮಂಡನೆ ಮಾಡೋಕ್ಕೆ ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರು ಆಗಮಿಸುತ್ತಿದ್ದಾರೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟಿ.ಎಂ. ಪ್ರಕಾಶ್ ಅವರು ವಹಿಸಿದ್ದಾರೆ. ಹಾಗೆ ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು, ಒಂದು ಜಿಲ್ಲಾ ಮಟ್ಟದ ಒಂದು ಒಳ್ಳೆ ವೈಚಾರಿಕ ಮತ್ತು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ಅನ್ಯಾಯವನ್ನ ಏನ್ ನಡೀತಾ ಇದೆ ಅದನ್ನ ಕುರಿತು ಇವತ್ತು ಒಂದು ವಿಚಾರ ಸಂಕಿರಣವನ್ನ ಇದೆ. ಹಾಗಾಗಿ ಎಲ್ಲ ಸಮುದಾಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರ ಮೂಲಕ ಮನವಿ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಚಂದ್ರು, ಮಾದಿಗ ದಂಡೋರ ವಿಜಯ್ ಕುಮಾರ್, ಪರ್ವತಯ್ಯ, ಸ್ಟೀವನ್, ಪ್ರಕಾಶ್ ಇತರರು ಇದ್ದರು. ವಿವಿಧೆಡೆ ದೇವಾಲಯಕ್ಕೆ ಅಲಂಕಾರ ಮಾಡಿದ ವಿದ್ಯುತ್ ದೀಪಾಲಂಕಾರದ ಲೈಟಿಂಗ್ಸ್ಗಳನ್ನು ದುಷ್ಕರ್ಮಿಗಳು ಕದ್ದೊಯ್ದಿರುವ ಘಟನೆ ನಡೆದಿದೆ. ತಾಲೂಕಿನ ತೇಜಿಗಿರಿ ಗ್ರಾಮದ ಗ್ರಾಮದೇವತೆ ತೇಜಿಗಿರಮ್ಮನವರ ದೇವಾಲಯಕ್ಕೆ ಕಡೆ ಕಾರ್ತಿಕ ಮಾಸದ ಅಂಗವಾಗಿ ಗ್ರಾಮದಲ್ಲಿ ನಡೆಯುವ ಹಬ್ಬಕ್ಕೆ ಮಾಡಿದ ವಿದ್ಯುತ್ ದೀಪಾಲಂಕಾರದ ಲೈಟಿಂಗ್ಸ್ ಅನ್ನು ರಾತ್ರೋರಾತ್ರಿ ದುಷ್ಕರ್ಮಿಗಳು ಕದ್ದೊಯ್ದಿದ್ದಾರೆ. ಇನ್ನು ದೊಡ್ಡಕುಂಚೆ ಕೊಪ್ಪಲಿನಲ್ಲಿಯೂ ಇದೇ ರೀತಿ ಮಾಡಿರುವ ಖದೀಮರು ಸುಮಾರು 1.5 ಲಕ್ಷ ಮೌಲ್ಯದ ಲೈಟಿಂಗ್ಸ್ ಅನ್ನು ಕಳವು ಮಾಡಿದ್ದಾರೆ. ಇನ್ನು ಲೈಟಿಂಗ್ಸ್ ಮಾಲೀಕ ದೊಡ್ಡತರಹಳ್ಳಿ ರವಿ ಮಾತನಾಡಿ, ಸುಮಾರು 1.5 ಲಕ್ಷದಷ್ಟು ಲೈಟಿಂಗ್ಸ್ ಅನ್ನು ಕಳವು ಮಾಡಿದ್ದು, ಅದನ್ನೇ ನಂಬಿ ಬದುಕಿರುವ ನಮಗೆ ತುಂಬಾ ನಷ್ಟವಾಗಿದೆ. ವರ್ಷವೆಲ್ಲ ದುಡಿದಿದ್ದ ಬಂಡವಾಳ ಒಂದು ದಿನಗಳಲ್ಲಿ ಕಳವು ಮಾಡಲಾಗಿದೆ. ಆದ್ದರಿಂದ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ದೊರಕಿಸಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ರವಿ ಅಂತ, ನಾವು ದೊಡ್ಡಹಳ್ಳಿಯವರು. ಕೇಜ್ಗೆರೆಗೆ ಲೈಟಿಂಗ್ಸ್ ಹಾಕಿದ್ದು, ಕಡಕರ್ತಿ ಪ್ಲೇಸ್ಗೆ ಲೈಟಿಂಗ್ಸ್ ಹಾಕಿದ್ದು. ಇಲ್ಲಿ ಕಳ್ಳರುಗಳು ಬಂದು ಬಿಚ್ಕೊಂಡೋಗಿದ್ದಾರೆ. ಇಲ್ಲಿ ಮತ್ತೆ ಕುಂಚಕೊಪ್ಪಲಲ್ಲೂ ಬಿಚ್ಕೊಂಡೋಗಿದ್ದಾರೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಕಮ್ಮಿ ಅಂದರೆ 1-1.5 ಲಕ್ಷ ರೂಪಾಯಿ ಐಟಮ್ ಬಿಚ್ಕೊಂಡೋಗಿದ್ದಾರೆ. ಮಂಗಳವಾರ ನೈಟ್ ಮಾಡಿರೋದು. ಇದನ್ನು ಪರಿಶೀಲನೆ ಮಾಡಿ ಮತ್ತು ಅಲ್ಲಿ ಬಿಚ್ಚಾರೆ ಇಲ್ಲಿ ಬಿಚ್ಚಾರೆ. ಇದನ್ನು ಬೇರೆ ಕಡೆನೂ ಇದೇ ಥರ ಬಿಟ್ಟರೆ ಬೇರೆ ಕಡೆನೂ ಮಾಡ್ತಾ ಇರ್ತಾರೆ. ದಯವಿಟ್ಟು ಇದು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡಿಕೊಡ್ಬೇಕು ಅಂತ ಕೇಳ್ತಾನೆ. ಸ್ಥಳದಲ್ಲಿ ಗುಡಿಗೌಡರಾದ ಮಲ್ಲೇಶ್ ಗೌಡ, ಗ್ರಾಮಸ್ಥರಾದ ಕುಶ, ಗೋಪಾಲಣ್ಣ ಮತ್ತಿತರರು ಹಾಜರಿದ್ದರು. ವಿಶ್ವವಿಖ್ಯಾತ ಬೇಲೂರು ಮೂಡಿಗೆರೆ ಮುಖ್ಯ ರಸ್ತೆಯಲ್ಲಿರುವ ಹಳ್ಳಿಗಳ ಮೂಲಕ ಸಂಪರ್ಕಿಸುವ ರಸ್ತೆ ತೀರಾ ಗುಂಡಿಮಯವಾಗಿದ್ದರಿಂದ ಅಜ್ಜುಗುಜ್ಜಾಗಿರುವ ಗ್ರಾಮಸ್ಥರು ಹಾಗೂ ಕಾಫಿ ತೋಟದ ಮಾಲೀಕರು ಸಾವಿರಾರು ರುಗಳ ಸ್ವಂತ ಹಣ ವಿನಿಯೋಗಿಸಿ ಸರ್ಕಾರದಿಂದ ಆಗಬೇಕಾದ ಕಾರ್ಯವನ್ನು ತಾವೇ ತಾತ್ಕಾಲಿಕವಾಗಿ ನಿರ್ವಹಿಸಿದ್ದೇವೆ ಎಂದು ಗ್ರಾಮಸ್ಥ ಹಾಗೂ ಕಾಫಿ ಬೆಳೆಗಾರ ವೆಂಕಟೇಶ್ ಎಂಟಿ ಹೇಳಿದರು.
ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಅನುಘಟ್ಟ ಪಂಚಾಯಿತಿ ವ್ಯಾಪ್ತಿಯ ದೋಲನಮನೆ ಬೆಳ್ಳವರ ಜಾರ್ಗಲ್ ಮಲವಳ್ಳಿ ಮೂಲಕ ತೊಳಲು ಗ್ರಾಮಕ್ಕೆ ತೆರಳುವ ಗುಂಡುಬಿದ್ದ ರಸ್ತೆಯ ದುರಸ್ತಿಯಿಂದ ಕಂಗೆಟ್ಟು ತಮ್ಮ ಸಹಚರರ ಆರ್ಥಿಕ ಸಹಕಾರದಿಂದ 2 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟು ಮಾತನಾಡಿದ ಅವರು, ಎಗಚಿ ಜಲಾಶಯ ಯೋಜನೆಯ ವ್ಯಾಪ್ತಿಯ ಅಡಿ ಬೇಲೂರು ತಾಲೂಕಿನ ಗ್ರಾಮಸ್ಥರ ರಸ್ತೆಗಳು ಗುಂಡಿಬಿದ್ದು ಸುಗಮ ವಾಹನ ಸಂಚಾರಕ್ಕೆ ಈ ರಸ್ತೆ ನಿರ್ಮಿಸಲು 150 ಕೋಟಿ ರು ಅನುದಾನ ಬಂದಿತ್ತು. ವಿಪರ್ಯಾಸವೆಂದರೆ ಬಿಡುಗಡೆಯಾದ ಈ ಅನುದಾನವನ್ನು ಪ್ರಬಲ ಸ್ಥಳೀಯ ರಾಜಕೀಯ ನಾಯಕರು ಬೇರೆಡೆಗೆ ವರ್ಗಾವಣೆ ಮಾಡಿ ನಮಗೆ ಅನ್ಯಾಯ ಎಸಗಿದ್ರು ಎಂದು ಆರೋಪಿಸಿದರು. ಕಾಫಿ ಬೆಳೆಗಾರ ರಘು ಮಾತನಾಡಿ, ಕಳಪೆ ರಸ್ತೆಯಿಂದ ಯಾವೊಬ್ಬ ನೆಂಟರಿಷ್ಟರು ನಮ್ಮ ಮನೆಗಳಿಗೆ ಬರಲು ಹಿಂದು ಮುಂದು ನೋಡಿ ಕಷ್ಟಕ್ಕೆ ನಿಮ್ಮ ರಸ್ತೆಯಲ್ಲ ಎಂದು ನೇರವಾಗಿ ದೂರ್ತಿದ್ರು. ಇದರಿಂದ ನೊಂದು ರಸ್ತೆಯನ್ನು ಆಶ್ರಯಿಸಿರುವ ಗ್ರಾಮಸ್ಥರು ಹಾಗೂ ತೋಟದ ಮಾಲೀಕರು ಸೇರಿ ನಮ್ಮ ಸ್ವಂತ ಹಣದಲ್ಲಿ ಜೆಸಿಬಿ ಮೂಲಕ ಗುಂಡಿ ಮುಚ್ಚಿಸಿ ಚರಂಡಿ ನಿರ್ಮಿಸಿ ತಾತ್ಕಾಲಿಕ ರಸ್ತೆಯನ್ನು ನಮಗೆ ನಾವೇ ನಿರ್ಮಿಸಿಕೊಂಡಿದ್ದೇವೆ ಎಂದರು. ಇಲ್ಲಿ ನಮ್ಮ ಈ ರಸ್ತೆ ಒಂದು 25 ವರ್ಷಗಳ ಹಿಂದೆ ಇಲ್ಲಿ ಎಗಚಿ ಮುಳುಗಡೆ ರಸ್ತೆಗೆ ಅಂತೇಳಿ ಮೀಸಲಾಗಿತ್ತು. ಆಗ 25 ವರ್ಷದ ಹಿಂದೆ ಸ್ವಲ್ಪ ಇಲ್ಲಿ ಕೆಲಸ ಮಾಡಿದರು JCBಯಿಂದ. ಅದಾಗಿ 25 ವರ್ಷದಿಂದ ಇಲ್ಲಿ ಯಾವ ಕೆಲಸಗಳು ಈ ರಸ್ತೆಗೆ ಆಗಿಲ್ಲ. ಈ ರಸ್ತೆ ಹಲವಾರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ಕೊಡುವಂಥ ರಸ್ತೆ ಇದು. ಮತ್ತು ಇಲ್ಲಿ ಹಿಂದೆ ಹೋಗಿ ಈ ಕಡೆ ಹೈವೇ ತೊಳಲ್ ಟು ಮೂಡಿಗೆರೆ ಹೈವೇಗೆ ಟಚ್ ಆಗುತ್ತೆ ಈ ರಸ್ತೆ. ಮತ್ತೆ ಬೇಲೂರಿನಿಂದ ಸಕಲೇಶ್ಪುರಕ್ಕೆ ಸಕಲೇಶ್ಪುರಕ್ಕೆ ತುಂಬ ಹತ್ತಿರ ಆಗಿರೋಂಥ ರಸ್ತೆ ಇದು. ನಾವು ಹಲವಾರು ಬಾರಿ ಹಿಂದಿನ ಶಾಸಕರು ಲಿಂಗೇಶಣ್ಣ ಇದ್ದರು, ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ನಟರಾಜಣ್ಣ ಇದ್ದರು, ಅವ್ರ ಹತ್ರ ಎಲ್ಲ ಹೋಗಿ ನಾವು ಹಲವಾರು ಬಾರಿ ಮನವಿ ಮಾಡಿದ್ರು. ಅವ್ರು ಯಾವುದೇ ರೀತಿ ಇಲ್ಲಿ ಸ್ಪಂದಿಸಲಿಲ್ಲ. ಅದು ಇಲ್ಲಿ ಆಗಿರೋ ಗ್ರಾಂಟ್ಗಳನ್ನು ಕೆಲವು ಕಡೆ ಬೇರೆ ಕಡೆಗೆ ಅವ್ರು ತಗೊಂಡೋಗಿ ವರ್ಗಾವಣೆ ಮಾಡಿ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದ ಕಡೆಗೆ. ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದೊಂದು ರಸ್ತೆನ ನಾವೀಗ ಸ್ವಂತ ನಮ್ಮ ಇಲ್ಲಿರೋ ಅಕ್ಕಪಕ್ಕ ತೋಟದವರೆಲ್ಲ ಸೇರ್ಕೊಂಡು ಈಗ ನಮ್ಮ ಸ್ವಂತ ಬಂಡವಾಳದಲ್ಲಿ ಕಣ್ಣು ಕೆಲಸ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 55ರಿಂದ 60 ಗಂಟೆವರೆಗೂ ಇದು JCB ವರ್ಕ್ ಆಗುತ್ತೆ. ಅದಕ್ಕೆ ಯಾವುದೇ ರೀತಿ ನಮ್ಮ ಸ್ವಂತ ಹಣದಿಂದಲೇ ನಾವೀಗೆಲ್ಲ ಬರೆಸ್ಕೋಬೇಕಾಗಿದೆ. ಈ ವೇಳೆ ರವಿ, ತ್ಯಾಗರಾಜು, ಲೋಕೇಶ್, ಪುಟ್ಟಸ್ವಾಮಿ, ದೇವರಾಜ್, ನಿರ್ವಾಣಿ ಮಂಜು, ಉಮೇಶ್, ಹುಲಿಯಲ್ಲಪ್ಪಗೌಡ, ಲಕ್ಕಿ ಮಹಮೀದ್, ವಿಶ್ವನಾಥ್, ನವೀನ್ ರಾಜ್, ಸುರೇಶ್, ಸ್ವಾಮಿ ಮತ್ತಿತರರು ಇದ್ದರು. ಕ್ರೀಡೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಕಾರ್ಯದರ್ಶಿ ಅನಿಲ್ ಮರಗೂರ್ ಹೇಳಿದರು. ನಗರದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿಂದು ನಡೆದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕ್ರೀಡೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ, ಆದರೆ ನಾವು ಅದನ್ನು ಕಡೆಗಣಿಸುತ್ತಿದ್ದೇವೆ. ದುರಂತವೆಂದರೆ ಎಷ್ಟೋ ಜನರಿಗೆ ಕ್ರೀಡಾ ಸಚಿವರಿಗೆ ಗೊತ್ತಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಾವು ಅದರ ಬಗ್ಗೆ ಅರಿತು ಜೀವನದಲ್ಲಿ ಕ್ರೀಡೆ ಅಳವಡಿಕೆ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಮಕ್ಕಳಿಗೂ ಸಹ ಪ್ರೇರೇಪಿಸಬೇಕು ಎಂದರು. ನಮ್ಮ ದೇಶದಲ್ಲಿ ಅತ್ಯಂತ ಒಂದು ನಿರ್ಲಕ್ಷ್ಯದ ಕ್ಷೇತ್ರ ಅಂದರೆ ಕ್ರೀಡಾ ಕ್ಷೇತ್ರ ಆಗಿದೆ. ಯಾಕಂದ್ರೆ ಇವತ್ತು ಮೈಕಲ್ ಫೆಲ್ಪ್ಸ್ ಸ್ವಿಮ್ಮಿಂಗ್ ಅಲ್ಲಿ ಒಬ್ಬನೇ ವಿಶ್ವ ಒಲಿಂಪಿಕ್ಸ್ 28 ಪದಕ ಪಡೆದಿದ್ದಾರೆ. ಆದ್ರೆ ಇಡೀ ಒಟ್ಟಾರೆ ನಮ್ಮ ವಿಶ್ವಕಪ್ನಲ್ಲಿ ಇಡೀ ನಮ್ಮ ದೇಶದ ಪದಕಗಳ ಸಾಧನೆ ಕೇವಲ 28. ಯಾಕಾಗಿ ಇದಕ್ಕೆ ಯಾರನ್ನ ದೂರಬೇಕು? ಯಾಕಂದ್ರೆ ಇವತ್ತು ನಮ್ಮಲ್ಲೂ ಕೂಡ ಒಂದು ಕ್ರೀಡಾ ಇಲಾಖೆ ಇದೆ. ಇವತ್ತು ನಮ್ಗೆ ಇರ್ತಕ್ಕಂಥ 99 ಜನಕ್ಕೆ ಕ್ರೀಡಾ ಸಚಿವರು ಯಾರು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ನಿರ್ಲಕ್ಷಿತ ಕ್ಷೇತ್ರ ಇದಾಗಿದೆ. ಪ್ರತಿ ನಮ್ಮ ಚಂದ್ರಪಟ್ಟಣ ತಗೊಂಡ್ರು ಕೂಡ ಒಂದು ಒಳಾಂಗಣ ಕ್ರೀಡಾಂಗಣ ಕೊರತೆ ಇದೆ. ಸ್ಟೇಡಿಯಂ ಕೂಡ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಬಹುತೇಕ ಶಾಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲ. ಈ ರೀತಿ ಹಲವಾರು ನ್ಯೂನತೆಗಳು ಇವತ್ತು ನಮ್ಮ ಕ್ರೀಡಾ ಕ್ಷೇತ್ರವನ್ನ ಕಾಡ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಪುರಸಭಾ ಅಧ್ಯಕ್ಷ ಶಶಿಧರ್ ಮಾತನಾಡಿ, ಪೋಷಕರು ಕಡ್ಡಾಯವಾಗಿ ಮಕ್ಕಳಿಗೆ ಜಂಕ್ ಫುಡ್ ತಿನ್ನಿಸುವುದರಿಂದ ತಪ್ಪಿಸಬೇಕು. ಜಂಕ್ ಫುಡ್ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮಾರಕ. ಏನಾದರೂ ಪೋಷಕರು ಮಕ್ಕಳಿಗೆ ಕ್ರೀಡೆ ಪ್ರೇರೇಪಿಸಿ ಅವರನ್ನು ಸದೃಢಗೊಳಿಸಬೇಕಾಗಿದೆ ಎಂದರು. ನಾವು ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಅಂತಾರೆ. ಅದು ನಿಜವಾಗ್ಲೂ ಅಕ್ಷರಶಾಹಿ ಸತ್ಯ. ನೀವು ಸ್ಪೋರ್ಟ್ಸ್ ಮೀಟ್ನ ಒಂದು ದಿನಕ್ಕೆ ಮಾಡ್ದೇನೆ ಬಹುಶಃ ನೀವು ಪ್ರತಿನಿತ್ಯ, ನಾನು ಮಕ್ಕಳಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ದಿನದಲ್ಲಿ 1 ಗಂಟೆನಾದ್ರೂ ನೀವು ತಮ್ಮ ದೇಹನ ದಂಡಿಸ್ಲೇಬೇಕು. ವಯಸ್ಸು ಯಾವುದೇ ಇರ್ಬೋದು, ಆದ್ರೆ ನೀವು ವ್ಯಾಯಾಮ ಇಲ್ದಲೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಆಕ್ಟಿವಿಟಿನ ಶುರು ಮಾಡೋಕ್ಕಾಗಲ್ಲ. ಇದೊಂದು ನನ್ನ ಸ್ಪೆಷಲ್ ರಿಕ್ವೆಸ್ಟ್ ನನ್ನ ಚಿಲ್ಡ್ರನ್ಸ್ಗೆ. ತಾವು ಏನು ಆಹಾರನ ಬಳಸ್ತಾ ಇದ್ದೀರಾ, ಆ ಆಹಾರದಲ್ಲಿ ಜಂಕ್ ಫುಡ್ ಇಂದ ನೀವು ದೂರ ಇರಿ ಅಂತ ಹೇಳಕ್ ನಾನು ಬಯಸ್ತೀನಿ.
ಅದೇ ರೀತಿ ಇನ್ನೊಂದು ರಿಕ್ವೆಸ್ಟ್, ಮೊಬೈಲ್ ಇಂದ ದೂರ ಇರಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಅಕ್ಷರ ಎಜುಕೇಷನ್ ಟ್ರಸ್ಟ್ ಕಚಂಚಿ ಚೇತನ್ ಬಾಬು, ಟ್ರಸ್ಟಿನ ತಿರುಮಲ ಪ್ರಸಾದ್, ಪ್ರಾಂಶುಪಾಲರಾದ ರೂಪಾ ಅಶೋಕ್ ಹಾಜರಿದ್ದರು. ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿಕೊಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಅನಾವರಣಗೊಳ್ಳುವುದರ ಜೊತೆಗೆ ವೈಜ್ಞಾನಿಕ ಮನೋಭಾವ ಅರಿಯಲು ಹೆಚ್ಚಿನ ಆದ್ಯತೆ ನೀಡುವಂತಾಗುತ್ತದೆ ಎಂದು ಶಿಕ್ಷಣ ಇಲಾಖೆಯ ಸಂಯೋಜಕರಾದ ರವಿಕುಮಾರ್ ತಿಳಿಸಿದರು. ಪಟ್ಟಣದ ಕುವೆಂಪು ನಗರದಲ್ಲಿರುವ ಯುನೈಟೆಡ್ ಅಕಾಡೆಮಿಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ 23-24ನೇ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಠ್ಯಪುಸ್ತಕಗಳನ್ನು ಓದಿ ಪರೀಕ್ಷೆ ಬರೆಯುವುದಕ್ಕೆ ಸೀಮಿತಗೊಳಿಸದೆ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸುವುದು ಮುಖ್ಯ. ರಚನಾತ್ಮಕ ಹಾಗೂ ಗುಣಾತ್ಮಕ ಶಿಕ್ಷಣ ದೊರೆಯಬೇಕಾದರೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅಗತ್ಯ. ಈ ಕಾರಣದಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಎಂದರು. ಸೈನ್ಸ್, ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಕ್ಸಿಬಿಷನ್ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ನೋಡಿದ್ರೆ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಇನ್ನು ದಯವಿಟ್ಟು ಪೋಷಕರು ಮುಂದಿನ ವರ್ಷದಿಂದ ಈ ರೀತಿ ಮಾಡಬೇಡಿ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಶ್ರಮ ಪಡಿ. ಯಾಕೆಂತಂದ್ರೆ ನಾವು ನಮ್ಮ ಕಾಲದಲ್ಲಿದ್ದಾಗ ಅಟ್ಲೀಸ್ಟ್ ಆಟ ಆಡ್ಲಿಕ್ಕಾರು ಬಿಡ್ತಾ ಇದ್ರು, ಕದ್ದಾರು ಹೋಗ್ತಿದ್ದು ಆಟ ಆಡ್ಲಿಕ್ಕೆ, ಒದೆ ತಿಂದ್ರು ಪರವಾಗಿಲ್ಲ ಅಂತ. ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ನೀವ್ ಯಾರು ಹೊರಗೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಸೊ ಹೊರಗೆ ಬಿಡ್ತಾ ಇದ್ದಾಗ, ಒಳಗಡೆ ಇದ್ದಾಗ್ಲಾರುವೆ ಈ ತರ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕಾರು ಅವಕಾಶ ಮಾಡ್ಕೊಡಿ ಮಕ್ಕಳಿಗೆ. ಅವಾಗ ಏನಾಗುತ್ತೆ, ನೀವು ಪ್ರೋತ್ಸಾಹ ಕೊಟ್ಟಷ್ಟು ಮಕ್ಕಳು ಆಕ್ಟಿವ್ ಆಗ್ತವೆ. ನೀವು ಮನೆ ಒಳಗಡೆ ಕೂರಿಸಿದಾಗ ಏನಾಗ್ತವೆ, ಮಕ್ಕಳು ಮಂಕಾಗ್ತವೆ. ಸೊ ಈ ತರದ ಏನಾದ್ರು ಒಂದು ಆಕ್ಟಿವಿಟಿ ಕೊಟ್ಟಾಗ ಆಟೋಮೆಟಿಕಲಿ ಮಕ್ಕಳು ಮುಂದೆ ಬರ್ತವೆ, ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಗುರಿ ಹಿಡ್ಕೊಳ್ತವೆ. ಹಾಗೂ ಇವತ್ತಿನ ಪ್ರಪಂಚದಲ್ಲಿ ನಾವು ಎಷ್ಟು ಮುಂದುವರೆದಿದೀವಿ ಅನ್ಲಿಕ್ಕೆ ಚಂದ್ರನ್ ಮುಟ್ಟಿರೋದೇ ಕಾರಣ. ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ, ಬೇರೆ ಬೇರೆ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಸಹ ಚಂದ್ರನ್ ಮುಟ್ಲಿಕ್ಕೆ ಆಗ್ಲಿಲ್ಲ. ನಮ್ಮಲ್ಲಿ ಕಡಿಮೆ ಬಡ್ಜೆಟ್ ಅಲ್ಲಿ, ಅತಿ ಕಡಿಮೆ ಬಡ್ಜೆಟ್ ಅಲ್ಲಿ ಚಂದ್ರನ್ ಮುಟ್ಟಿರ್ತಕ್ಕಂಥದ್ದು ಭಾರತ ದೇಶ ಮಾತ್ರ. ಅದನ್ನ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಅವರೆಲ್ಲ ಅಚೀವರ್ಸನೆ. ಅವ್ರು ಎಲ್ಲಿಂದ ಬಂದ್ರು, ಬೇಸಿಕಲಿ ಇಲ್ಲಿಂದಲೇ ಹೋಗಿದ್ದವರು. ಅವರು ನಮ್ಮಲ್ಲೇ ಹಿಂಗೆ ಸಿಲೆಬಸ್ ಅಲ್ಲಿ ಓದ್ಕೊಂಡು ತಿಳ್ಕೊಂಡು ಮುಂದಕ್ಕೆ ಹೋಗಿ ಅದನ್ನ ಅಚೀವ್ ಮಾಡಿರೋದು. ಸೊ ನಿಮ್ಮ ಮಗುನು ನಾಳೆ ಅಲ್ಲಿ ನಿಲ್ಬಹುದು. ಸಾಕಷ್ಟು ಅವಕಾಶ ಇದೆ. ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನ ದಯವಿಟ್ಟು ಪೋಷಕರು ಮಾಡಬೇಕು. ಗುರುಕುಲ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಎಂಡಿ ದಿನೇಶ್ ಮಾತನಾಡಿ, ಮಕ್ಕಳಲ್ಲಿರುವ ಕ್ರಿಯಾಶೀಲತೆ ಹೊರಹೊಮ್ಮಲು ಇಂತಹ ಚಟುವಟಿಕೆಗಳು ಸಹಾಯವಾಗುತ್ತವೆ. ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿ ಮತ್ತು ಪ್ರಯತ್ನದಿಂದ ಹೊಸ ಹೊಸ ವಿಜ್ಞಾನದ ಪರಿಕರ ಸಿದ್ಧಪಡಿಸಲು ಪ್ರತಿಭೆಯೇ ಕಾರಣ ಎಂದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ವಿಶೇಷವಾದ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿದ್ದೇವೆ. ಆದರೆ ಪೋಷಕರು ಕೇವಲ ಇತರೆ ಮಕ್ಕಳು ಮಾಡಿರುವ ವಸ್ತು ಪ್ರದರ್ಶನ ನೋಡುವುದಲ್ಲದೆ ತಮ್ಮ ಮಕ್ಕಳಿಗೂ ಸಹ ವಿಜ್ಞಾನದ ಕಲೆ ಪ್ರೋತ್ಸಾಹಿಸಿದಾಗ ಅವರಲ್ಲಿರುವ ಕ್ರೀಡಾಶೀಲತೆ ಬೆಳೆಯುತ್ತದೆ ಎನ್ನಬೇಕು. ಮುಂದಿನ ವರ್ಷದಿಂದ LKG ತರಗತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ತೋರಿಸಲು ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತದೆ ಎಂದರು. ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಮಾಡ್ತಕ್ಕಂಥದ್ದನ್ನು ನಡೆಸ್ಕೊಂಡು ಬಂದು ಆ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಒಂದು ಇದನ್ನ ಮಕ್ಕಳಲ್ಲಿ ಮೂಡಿಸ್ತಕ್ಕಂಥದ್ದು, ಈಗಲೇ ಆ ಮಕ್ಕಳಿಗೆ ವಿಜ್ಞಾನದ ಮಹತ್ವವನ್ನು ತಿಳಿಸಿ ಪ್ರತಿ ಮಕ್ಕಳು ಸಹ ಯುವ ವಿಜ್ಞಾನಿಗಳಂತೆ ಆಗಬೇಕು ಅನ್ನೋದನ್ನ ನಮ್ಮ ಶಿಕ್ಷಕರು ಮನಗಂಡಿರೋದು ಬಹಳ ಸಂತೋಷ ಆಗುತ್ತೆ. ಏಕೆಂದ್ರೆ ನಮ್ಮ ದೇಶಕ್ಕೆ ವಿಜ್ಞಾನಿಗಳ ಕೊಡುಗೆ ಎಷ್ಟು ಮಹತ್ವ ಆಗಿದೆ ಅನ್ನೋದನ್ನ ನಿಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಈಗ ಚಂದ್ರನ ಬಳಿ ಹೋಗಿದ್ದೀವಿ, ಸೂರ್ಯನ ಶಾಖನೆ ತಡೆಯಕ್ಕಾಗಲ್ಲ ಅಂತ ಸೂರ್ಯನ ಬಳಿಗೂ ಸಹ ನಾವು ಹೋಗಿದ್ದೀವಿ. ಅಂದ್ರೆ ಇದು ಬೇರೆ ಯಾವುದನ್ನು ಸಾಧ್ಯ ಇಲ್ಲ, ಇದು ನಮ್ಮ ವಿಜ್ಞಾನಿಗಳಿಂದ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಇಂತಹ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇರೋದು ಬಹಳ ಸಂತೋಷ. ನಾವು ನೋಡ್ತಾ ನೋಡಿ ಎಷ್ಟೆಷ್ಟು ಮಕ್ಕಳು ಪೂರ್ವ ತಯಾರಿ ಮಾಡ್ಕೊಂಡಿದ್ದಾರೆ, ಇದಕ್ಕೆ ನಮ್ಮ ಶಿಕ್ಷಕರು ಎಷ್ಟು ಶ್ರಮವನ್ನು ವಹಿಸಿದ್ದಾರೆ, ಮಾರ್ಗದರ್ಶನವನ್ನು ನೀಡಿದ್ದಾರೆ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗ್ತದೆ. ಇದೇ ವೇಳೆ ವಿದ್ಯಾರ್ಥಿಗಳು ವಿಶೇಷವಾದ ಮಾದರಿಗಳನ್ನು ತಯಾರಿಸಿದ್ದು ಅದರಲ್ಲಿ ಬಹು ಮುಖ್ಯವಾಗಿ ಮಳೆ ನೀರು ಕೊಯ್ಲು, ನಾನಾ ರೀತಿಯ ಕೃಷಿ ಪರಿಕರಗಳು, ರಸ್ತೆ ಸುರಕ್ಷತೆ, ವಾಯು ಮಾಲಿನ್ಯದ ಬಗ್ಗೆ ಹಲವಾರು ರೀತಿಯ ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ECO ಮಂಜುನಾಥ್, ಗುರುಕುಲ ಎಜುಕೇಷನ್ ಟ್ರಸ್ಟ್ನ ಕಚಾಂಚಿ ಲೋಕೇಶ್, ಪ್ರಾಂಶುಪಾಲ ರಘುರಾಮ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ದೀಪಾ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ಗೆ ಕಾಂಗ್ರೆಸ್ನಿಂದ ಅವಮಾನ ಆರೋಪ, ಡಿಸಿ ಕಚೇರಿ ಎದುರು ಬಿಜೆಪಿ ವತಿಯಿಂದ ಪ್ರತಿಭಟನೆ, ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಶ್ರೀಲಂಕಾ ಮಾದರಿಯ ಆನೆಧಾಮ ನಿರ್ಮಾಣ ವಿಚಾರ ಪ್ರಸ್ತಾಪ, ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಒಳ್ಳೆಯ ಯೋಜನೆ, ನಗರದಲ್ಲಿ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಶ್ಲಾಘನೆ. ಆಸ್ತಿ ವಿಚಾರದ ಗಲಾಟೆ ಸಂಧಾನಕ್ಕೆ ಕರೆದು ಹಲ್ಲೆ, ಬೇಲೂರು ತಾಲೂಕಿನ ಬೆಣ್ಣಿನ ಮನೆಯಲ್ಲಿ ಘಟನೆ, ಅರೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು.
ನಿನ್ನೆ ಆಲೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ವಿಶೇಷ ಕರು ಜನನ ಪ್ರಕರಣ. ಕರುವಿನ ಸ್ಥಿತಿ ಚಿಂತಾಜನಕ. ಅಳಲು ತೋಡಿಕೊಂಡ ಮಾಲೀಕರು. ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.